ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಈ ವಿಡಿಯೋ ಎತ್ತರ ಸಂಬಂಧಪ್ಪ ಅಂದ್ರೆ ನಾನು ರೈತರ ಬಗ್ಗೆ ಸ್ವಲ್ಪ ತಿಳಿದ್ರ ಬಗ್ಗೆ ನಿಮ್ಗೆ ಮಾತಾಡೋಕ್ಕಾಗಿ ವಿಡಿಯೋ ಮಾಡಿದೆ. ನಾವು ಏನು ಭಾಳ ತಿಳ್ಕೊಂಡಿಲ್ಲ, ತಿಳಿದಿದ್ದೆ ಸ್ವಲ್ಪ, ಆದ್ರೂ ಅದ್ರಾಗ ನನಗೆ ಸರಿ ಅನಿಸಿದ್ದೆ ನಾನು ನೀವು ಮಾತಾಡತ್ತೆ ಇಷ್ಟ. ಏನು ಹೇಳ್ಬೇಕಪ್ಪ ಅಂದ್ರೆ, ಈಗ ಯಾವುದಾಗಲಿ ಏನಾಗಲಿ ಯಾವುದಕ್ಕೂ ಒಂದು ರೇಟ್ ಅನಿಸಿ ಇರ್ತೈತಿಲ್ಲ. ರೈತರ ಬೆಲೆಗೆ ಮಾತ್ರ ರೇಟ್ ಇಲ್ಲ. ಯಾಕೆಲ್ಲ ವಿಚಾರ ಮಾಡ್ರಿ. ಎಲ್ಲ ಭಾರತದವ್ರು ಎಲ್ಲರೂ ಪ್ರತಿಯೊಬ್ಬರು ರೈತರು ದುಡ್ದಾಗತ್ತಂತಾರಲ್ಲ, ನೀವು ಸ್ವಲ್ಪ ವಿಚಾರ ಮಾಡಿ ರೈತರು ಒಂದು ರೇಟ್ ಕೊಡ್ರಿ, ಪಾಪ ಅವರು ಜೀವನ ಮಾಡಲಿ. ನಾವು ಭೂಮಿ ನಮಗೆ ಬದುಕಾರ. ನಾವು ಆ ಥರ ಏನು ಬೆಳೆದ್ರು ಲುಕ್ಸಾನ್ ಆದ್ರೂ ನಮ್ಗೆ ಸಂಬಂಧಿಸಿದ್ದು. ನಷ್ಟ ಲಾಭ ಬೆಟ್ಟು ಇಷ್ಟ ಅದ. ಆ ಥರ ನೀವು ನಮಗೆ ಲುಕ್ಸಾನ್ ಮಾಡ್ರಿ, ನಾವು ಎಲ್ಲಿ ಹೋಗೋದಾ? ಸ್ವಲ್ಪ ವಿಚಾರ ಮಾಡಿರಲಿಲ್ಲ. ಅದು ನೀವು ಪ್ರತಿಯೊಂದಕ್ಕೂ ಫಿಕ್ಸ್ ರೇಟ್ ಇದ್ರು ಹೆಂಗೇನು ನೋಡ್ರಪ್ಪ. ಜಗತ್ತಿನಾಗ ಯಾವುದೇ ತಗೋರಿ ಏನೋ ತಗೋರಿ ಫಿಕ್ಸ್ ರೇಟ್ ತರ್ತೈತಲ್ಲ. ನಿಮ್ಮ ಕೈಪಲ್ಯಕ್ಕೆ ಹಾಕಿಲ್ಲ ಹೇಳಿ ನಮಗೆ. ಕೈಪಲ್ಯಕ್ಕೆ ಬೇಕಲ್ಲ ರೇಟ್. ಪ್ರತಿ ಒಂದು ಚಪ್ಪಲ್ ತಗೋರಿ ಅದಕ್ಕೂ ಫಿಕ್ಸ್ ರೇಟ್, ಒಂದು ಅರಿವು ತಗೋರಿ ಫಿಕ್ಸ್ ರೇಟ್, ಒಂದು ಏನೋ ತಗೋರಿ, ಒಂದು ಬ್ಯಾಗ್ ತಗೋರಿ, ಕೈಚಲ್ ತಗೋ, ಏನು ಬೇಕತ್ತ ಒಂದು ಫಿಕ್ಸ್ ರೇಟ್ ಅಂತ. ಅದ್ರಾಗ ಕೈಪಲ್ಯಕ್ಕೆ ಹಾಕಿಲ್ಲ. ಮಾಡ್ರು ರೈತರೆಲ್ಲ ಕೊಡಿ, ಮಾಡ್ರಿ ಅದನ್ನು. ಏನು ಮಾಡತ್ತೀರಿ ನೀವು? ನಿಮ್ಮನ್ನು ನೀವ ಸ್ವಸ್ಥ ಕೊಟ್ಟು ಬರ್ತೀರಿ. ಕಡಿಮೆ ರೇಟದಾಗ ಕೊಡೋದು ರೈತರ. ಅವು ದಲಾಲಿಗಳಲ್ಲ, ನಡಕ್ಕೆ ಬರೋರು ಯಾರು ಕೊಡಂಗಿಲ್ಲ ಕಡಿಮೆ. ಹಂಗೆ ಹೇಳ್ರಿ ಹಿಂಗಾರ ರೈತರು. ನೀವು ಎಂದು ಉದ್ಧಾರ ಆಗೋದು ನಾವು ರೈತರೆಲ್ಲ. ವಿಚಾರ ಮಾಡ್ರಿ ಎಲ್ಲರೂ. ಟೈಮ್ ಐತಿ, ಸಮಾನ ವಿಚಾರ ಮಾಡಿರಿ. ಹಿಂಗೆ ಯಾಕೆ ಮಾಡ್ತೀರಿ ನೀವು? ರೇಟ್ ಬಿಟ್ಟು ರೇಟಿಗೆ ಕೊಡಬೇಡ್ರು, ಬಿಡಾಡ್ರಿ. ಹೆಂಗಿದ್ರು ಒಂದು ಫಿಕ್ಸ್ ರೇಟ್ ಮಾಡ್ರಿ. ಯಾಕೆ ಒಂದು 10 ಕಿಲೋಕ್ಕೆ 50 ರೂಪಾಯಿ ಕೊಡ್ತೀರಿ, 20 ರೂಪಾಯಿ ಕೊಡ್ತೀರಿ, 10 ರೂಪಾಯಿ ಕೊಡ್ತೀರಿ. ನೀವು ರೈತರ ಕೊಡತ್ತಾರೆ, ಹೊರಗಿನ ಯಾರು ಕೊಡತ್ತಿಲ್ಲ. ನೀವು ಸರಿಯಾಗಿ ರೇಟ್ ಕೊಡ್ರಿ. ಎಲ್ಲ ಮಾತಾಡ್ಕೊಂಡು ಒಂದೇ ರೇಟ್ ಮಾಡ್ರಿ. ನೋಡ್ರಿ ಮುಂದೆ ನಿಮ್ಮ ಜೀವನ ಹೆಂಗಿರ್ತೈತಿ. ಏನು ಹೇಳಿದ್ರು ರೈತರು ನೀವು ಹೆಂಗೆ ಉದ್ದಾರಾಗಾರ ಹಿಂಗಾರ. ಏನು ಹೇಳೋದು ನಿಮ್ಗೆ? ನೋಡು, ಹುಟ್ಟಿದೊಂದು ಕುಣ್ಣಿಗೆ ನಾಯಿ ಕುಣ್ಣಿ ಬೇರೆಲ್ಲ ಎಷ್ಟೈತಿ? 2-3 ಸಾವಿರ ರೂಪಾಯಿ ಹೇಳ್ತೇವೆ. ಹುಟ್ಟಿದೊಂದು ನಾಯಿ ಕುಣ್ಣಿ ಕೇಳ್ತೀರಿ. ಹುಟ್ಟಿದೊಂದು ಆಡು ಮರಿ ಎಷ್ಟೈತಿ? ಕಡಿಮೆ ಅಂದ್ರೆ 3-4 ಸಾವಿರ, 2 ಸಾವಿರ ರೂಪಾಯಿ ಕಡಿಮೆ ಹುಟ್ಟಿದ್ದು. ಟಗರ್ ಮರಿ ಅಂತ 5 ಸಾವಿರ ಎಲ್ಲ ಕೊಡಂಗಿಲ್ಲ. ತಿಂಗಳ ಮರಿ ಒಂದು ಹೋರಿ ಆಯ್ತು, ಹೋರಿ ರೇಟ್ ಆಟೈತಿ ಅಟ್ಟು ಕೊಡ್ತೇವೆ ನಾವು. ಒಂದು ಕೋಳಿ ರೇಟ್ ಆಟ. ಒಂದು ಚಪ್ಪಲ, ಒಂದು ಜೋಡಿ ಚಪ್ಪಲ್ ನೆಕ್ಸ್ಟ್ ರೇಟ 100 ರೂಪಾಯಿ. 100 ಮ್ಯಾಗ 100 ತಳಗಿಲ್ಲ. ಚಲೋ ಕಂಪ್ನಿ ಅಂತೂ, ಬ್ರ್ಯಾಂಡೆಡ್ ಅಂತೂ ಅದ್ರ ರೇಟ್ ಬೇರೆ ಎಲ್ಲ ತ್ರೂ. ರೈತರು ಒಂದು ಬೆಳಿಗ್ಗೆ ಯಾಕೆ ಬೆಲೆ ಅಲ್ಲ ಅಲ್ಲೂ. ನಾವು ಮೂಲಂಗಿ ಹಾಕಿದಾರೆ. ಮೂಲಂಗಿ ರೇಟ್ ಹೆಂಗೈತಿ? ಸಂತ್ಯಾಗ ಮಾರಾಕೋರ 5 ರೂಪಾಯಿ ಒಂದು ಗಡ್ಡಿ ಕೊಡ್ತೇವೆ. ಇಲ್ಲ 3 ರೂಪಾಯಿ ಒಂದು ಗಡ್ಡಿ, 10 ರೂಪಾಯಿ 3 ಕೊಡ್ತೇವೆ. ನಮ್ಗೆ ಕೊಡ್ತೇವೆ ಹೋಗ್ರಿ 8 ನಿಮಗೆ ಅರ್ಧ ಪೈಸೆ ತೆಗೇನು ಬರ್ತೈತಿ ನಿಮಗೆ? 1 ರೂಪಾಯಿ ಒಂದು ಗಡ್ಡಿ ಏನದು? ಬೆನಸ್ ಹೆಂಗೆ ರೇಟ್ ಐತಿ? ನೀವು ಮಾರದಾಗ 100 ರೂಪಾಯಿ, ನಮ್ಮ ಕಡೆ 50 ರೂಪಾಯಿ ಕೊಡ್ತಾರೆ. ಏನು ನಿಮ್ಮದು ಇದು ರೇಟ್ ಅದು? ಯಾವುದಕ್ಕೂ ರೇಟ್ ಅದು ಫಿಕ್ಸ್ ಮಾಡಿರಿ. ಹಿಂಗೆ ರೈತರ ಬೇಡಿದ ರೇಟ್ ಕೊಡಬೇಡ್ರಿ. ಎಲ್ಲಾರು ಮಾತಾಡ್ಕೋರಿ. ನೀವು ಒಂದು ರೇಟ್ ಮಾಡಿರಿ. ನಿಮ್ಮ ಮುಂದೆ ಯಾರದಾರ ರೈತರು ಬೆಳೆದಾಗ ಎಲ್ಲರೂ ತಿನ್ಬೇಕು. ಒಂದು ಯೂರಿಯಾ ರೇಟ್ ಯೂರಿಯಾ ಚೀಲ ಎಷ್ಟೈತಿ? 150 ರೂಪಾಯಿ ಐತಿ. ಯಾರು ಕೊಡಾರ 150 ನಮಗೆ? ಒಂದು ಔಷಧ ತರಕ್ಕೆ ಹೊರ 150 ರೂಪಾಯಿ ಅಲ್ಲದೆ ಔಷಧ ಇಲ್ಲ. 2000 ಸರಿ ಹೇಳಿದ್ರು. ವಿಚಾರ ಮಾಡ್ರಿ ರೈತರೆಲ್ಲ ಕೂಡಿ ಮಾತಾಡ್ಕೋರಿ. ನೀವು ಮಾತಾಡಿ ಒಂದು ರೇಟ್ ಮಾಡಿರಿ. ಈ ರೀತಿ ಮಾಡ್ರೆ ಏನು ಉದ್ಧಾರ ಆಗಾರ ನೀವು? ಬೇರೆ ಮೈನೊಬ್ಬ ರೈತ ನನ್ನ ಮುಂದೆ 20 ರೂಪಾಯಿಗೆ 50 ಮೂಲಂಗಿ ಕೊಟ್ಟಾವ. ಏನು ಲಾಭ ಒಂದು? ಏನು ಲಾಭ ಬೀಳೋದು ಅವ್ನು? ಸ್ವಲ್ಪ ವಿಚಾರ ಇರ್ಬೇಕಲ್ಲ ಎಲ್ಲ ಕಡೆ. ನೀವು ಒಟ್ಟು ವಿಚಾರ ಮಾಡ್ರೆ ಸರಿಯಾಗಿರ್ತೈತಿ. ವಿಚಾರ ಮಾಡಿರಿ ರೈತರು ಎಲ್ಲ. ಬಿಡ್ರಿ, ನಿಮ್ಗೆ ಬಂದಂಗೆ ರೇಟ್ ಮಾಡಬೇಡ. ಒಂದು ಫಿಕ್ಸ್ ರೇಟ್ ಮಾತಾಡ್ಕೊಂಡು ಫಿಕ್ಸ್ ರೇಟ್ ಮಾಡ್ಕೊರಿ. ಪ್ರತಿಯೊಂದು ಪಲ್ಯಕ್ಕೆ ಇಂತಿಷ್ಟത്തെ ರೇಟ್ ಇರಲಿ. ಪ್ರತಿ ಎಲ್ಲಕ್ಕಾಗಲಿ. ರೈತ ಯಾಕೆ ಮುಂದೆ ಆಗಂಗಿಲ್ಲ? ರೈತ ಮುಂದೆ ಆಗಬೇಕಪ್ಪ. ಈ ರೀತಿ ಹಿಂಗಾರ ಹೆಂಗೆ ಟ್ರೈ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಆಯ್ತಾನೆ. ಯಾವುದೋ ಅವ್ರ ಜೀವನದಾಗ ಪ್ರಯತ್ನ ಇರ್ಬೇಕು. ಹೋಗೋದು ನಿಮ್ಮ ಮನುಷ್ಯ ಬಂದಾಗ ನೀವು ರೇಟ್ ಕೊಡೋದು, ಮತ್ತೊಬ್ಬ ನಾವು ರೇಟ್ ನನಗೆ ಮನುಷ್ಯ ಬಂದು ರೇಟ್ ಕೊಡ್ತಾನು. ದಲಾಲಿಗೆ ಏನು ಮಾಡ್ಯಾರ? ಯಾರು ಅವ್ರೇನು? ಅವ್ರು ನೋಡಿ ನೀವು ರೇಟ್ ಹೋಯ್ತಾರೆ. ಫಿಕ್ಸ್ ಒಂದು ರೇಟ್ ಮಾಡಿ. ಎಲ್ಲ ಮಾತಕ್ಕೆ ಒಂದೇ ರೇಟ್ ಮಾಡಿ. ನೀವು ಕೇಳಿದಂಗೆ ಹೋಯ್ತಾರೆ. ನಿಮ್ಮಿಂದ ಅವ್ರದಾರ, ಅವರಿಂದ ನೀವೆಲ್ಲ ನೆನಪಿರಲಿ. ಯಾರು ದಲಾಲಿಗಳಾರ ಯಾರೋ ನಿಮ್ಮಿಂದನ ಅವರಿಂದ ನೀವು ಇದೀರಿ. ನೀವು ಬೆಳೆದಾಗ ಅವ್ರು ಮಾರ್ಕೋತಾರೆ ಹೊರತು ಅವ್ರು ಬೆಳೆದಾಗ ನೀವು ಮಾರ್ತಾರೆ ಹೇಳ್ರಿ. ರೈತರು ಕಷ್ಟಪಟ್ಟಿರ್ತಾರೆ. ಮತ್ತು ಪ್ರತಿಫಲ ಬೇಕು ಬೇಡ ನಿಮಗೆ? ಮಾರ್ರಿ, ಬೇಡ್ರಿ. ರೈತರ ಬಗ್ಗೆ ಹೋರಾಟ ಮಾಡೋದಲ್ಲ, ನೀವು ವಿಚಾರ ಮಾಡ್ಬೇಕು. ಯಾರು ಹೋರಾಟ ಮಾಡ್ಕೋರಿ ನಿಮಗೆಲ್ಲ. ಎಲ್ಲ ರೈತರಿಗೂ ನನಗನ್ಸಿದ್ನ ಹೇಳ್ದಾನ. ನಂದ ಕರೆ ಅನ್ನಂಗಿಲ್ಲ. ನೀವು ವಿಚಾರ ಮಾಡಿರಿ. ಎಲ್ಲಾರು ನನಗಿಂತ ಜ್ಞಾನಿಗಳು ನೀವು ಅದೇ.
ನೀವು ತಿಳಿದು ನನಗೆ ಹೇಳಿ, ಯಾಕಂದ್ರೆ ನಾ ಏನೂ ಅಲ್ಲ. ಈಗ ನನಗೆ ತಿಳಿದ ಇದ್ದಾನೆ, ತಪ್ಪಾದ್ರೆ ಕ್ಷಮಿಸ್ರಿ, ದಯವಿಟ್ಟು ತಪ್ಪಾದ್ರೆ ಕ್ಷಮಿಸ್ರತ್ತು. ನಾನು ತಪ್ಪೇನೆ, ಏನು ಸುದ್ದಲ್ಲ. ಅದಕ್ಕೆ ನನಗೆ ಅನ್ಸಿದ್ನ ಹೇಳಿದನು. ನೋಡ್ರಿ, ರೈತರು ವಿಚಾರ ಮಾಡಿರಿ, ಎಲ್ಲ ಜೀವನ ದೊಡ್ಡದೈತಿ, ಎಲ್ಲರಿಗೂ ಬೇಕು ಜೀವ. ನಾವು ರೈತರದ, ನಾವು ರೈತರು ಆಗಾರದವು. ಅದಕ್ಕೆ ನಾವು ವಿಚಾರ ಮಾಡಿ ಹೇಳ್ತೇವೆ ಅಷ್ಟೇ.